ದಲಿತರ ಮೇಲೆ ನಡೆದ ಅಮಾನುಷ ದೌರ್ಜನ್ಯಗಳಲ್ಲಿ ಕರಂಚೇಡು ಹತ್ಯಾಕಾಂಡ ಕೂಡ ಒಂದು. ಅಸ್ಪೃಶ್ಯರನ್ನು ತಮ್ಮ ಜಮೀನುಗಳಲ್ಲಿ ದುಡಿಸಿಕೊಂಡು ಮೆರೆಯುತ್ತಿದ್ದ ಮೇಲ್ಜಾತಿಯ ಭೂಮಾಲೀಕರು ಎಂದೆಂದಿಗೂ ದಲಿತರು ತಮ್ಮ ಕಾಲ ಕೆಳಗೆ ಇರಬೇಕೆಂದು ಶತಮಾನಗಳಿಂದಲೂ ಬಯಸುತ್ತಲೇ ಬಂದಿದ್ದಾರೆ. ಸಾವಿರಗಟ್ಟಲೆ ಎಕರೆಗಳ ಭೂಮಾಲೀಕರಾದ ಮೇಲ್ಜಾತಿಯ ಜನ ಕೆಳವರ್ಗದವರನ್ನು ಜೀತದಾಳಾಗಿರಿಸಿಕೊಂಡು ಅವರಿಗೆ ಒಂದಿಂಚು ಭೂ ಒಡೆತನ ನೀಡದೆ ಶೋಷಣೆ ಮಾಡುತ್ತಿದ್ದರು. ಅಂತಹ ಭಯಾನಕ ಶೋಷಣೆಯನ್ನು ಪ್ರಶ್ನಿಸಿದ್ದಕ್ಕಾಗಿ ನಡೆದ ದಲಿತರ ಮಾರಣ ಹೋಮವೇ ಕರಂಚೇಡು ಹತ್ಯಾಕಾಂಡ. ಆಂಧ್ರಪ್ರದೇಶದ ಪ್ರಕಾಶಂ ಜಿಲ್ಲೆಯ ಶಿರಾಳದಿಂದ 7 ಕಿಲೋಮೀಟರ್ ದೂರದಲ್ಲಿ ಕರಂಚೇಡು ಎಂಬ ಗ್ರಾಮವಿದೆ. ಈ ಊರಿನಲ್ಲಿ ನಡೆದ ದಲಿತರ ಹತ್ಯಾಕಾಂಡದಲ್ಲಿ 8 ಜನ ದಲಿತರನ್ನು ಕಗ್ಗೊಲೆ ಮಾಡಲಾಯಿತು. ಶತ್ರು ದೇಹವನ್ನು ನಾಶ ಮಾಡಲು ಹೋಗುವ ಸೇನೆಯಂತೆ 1985 ಜುಲೈ 15ರಂದು ಬೆಳಗ್ಗೆ ಸವರ್ಣೀಯರು ಮತ್ತು ಅವರೊಂದಿಗೆ ಸುತ್ತಮುತ್ತಲಿನ 7 ಗ್ರಾಮದ ಸವರ್ಣೀಯರು ಒಕ್ಕೂಟದ ರೀತಿ ಮಾಡಿಕೊಂಡು ಕರಂಚೇಡು ದಲಿತರ ಮೇಲೆ ದಾಳಿ ಮಾಡಿದರು. ರಕ್ತಪಿಶಾಚಿ ಸವರ್ಣೀಯರು ಕತ್ತಿ, ಕೊಡಲಿ, ತಲವಾರು ಮುಂತಾದ ಹರಿತವಾದ ಆಯುಧಗಳನ್ನು ಕೈಯಲ್ಲಿ ಹಿಡಿದು 7 ಕಿಲೋಮೀಟರ್ ದೂರದವರೆಗೆ ದಲಿತರನ್ನು ಅಟ್ಟಾಡಿಸಿಕೊಂಡು ಹೋಗಿ ಬರ್ಬರವಾಗಿ ಕೊಚ್ಚಿ ಹಾಕಿದರು. ಈ ಬೀಭತ್ಸ ಕೊಗ್ಗಲೆಯಲ್ಲಿ 8 ಜನ ದಲಿತ ಜೀವಗಳು ಆಹುತಿಯಾದವು ಹಾಗೂ ಅಲ್ಪಸಂಖ್ಯಾತ ದಲಿತ ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರವೆಸಗಲಾಯಿತು. ಕರಂಚೇಡು ಗ್ರಾಮದಲ್ಲಿ ಖಮ್ಮ ಜಾತಿಯವರು ಬಹುಸಂಖ್ಯಾತರಾಗಿದ್ದರು. ಈ ಗ್ರಾಮವು ದೊಡ್ಡ ಗ್ರಾಮ ಪಂಚಾಯತ್ ಕೇಂದ್ರವೇ ಆಗಿತ್ತು. ಒಟ್ಟು 18 ಜನ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ 8 ಜನ ಸದಸ್ಯರು ಖಮ್ಮ ಜಾತಿಯವರಿರುತ್ತಿದ್ದರು. ಉಳಿದ ವಾರ್ಡುಗಳಲ್ಲಿ ಹಿಂದುಳಿದ ಜಾತಿಗಳು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿರುತ್ತಿದ್ದರು. ಖಮ್ಮ ಜಾತಿಯವರು ಭೂಮಾಲೀಕರಾಗಿದ್ದರು. ಹತ್ತಿ, ತಂಬಾಕು ಮುಂತಾದ ವಾಣಿಜ್ಯ ಬೆಳೆಗಳೊಂದಿಗೆ ಇತರೆ ಬೆಳೆಗಳನ್ನು ಬೆಳೆಯುತ್ತಿದ್ದರು. ಇದನ್ನು ಹೊರತುಪಡಿಸಿ ಬಡ್ಡಿ ವ್ಯವಹಾರ, ಇತರ ವ್ಯಾಪಾರಗಳು, ಸಿನೆಮಾ ಈ ರೀತಿ ಎಲ್ಲ ರಂಗಗಳಲ್ಲಿ ತಮ್ಮ ಹಿಡಿತವನ್ನು ಸಾಧಿಸುವ ಖಮ್ಮಾಗಳು ಜೊತೆಗೆ ರಾಜಕೀಯ ಪ್ರಭಾವವನ್ನು ಹೊಂದಿದ್ದರು. ಅಹಂಕಾರ, ದರ್ಪದಿಂದ ಮೆರೆದು ದೌರ್ಜನ್ಯ ನಡೆಸಲು ಇಷ್ಟು ಸವಲತ್ತು ಸಾಕಲ್ಲವೇ? ಖಮ್ಮ ಜಾತಿಯವರು ಬಹಳ ಶ್ರೀಮಂತರು ಹಾಗೂ ಇತರೆ ಜಾತಿಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಹೀಗಾಗಿ ಕೊಪ್ಪಿದ ಕೋಣಗಳಾಗಿದ್ದ ಅವರು ಉಳಿಗಮಾನಿಯ ಸಂಸ್ಕೃತಿಯೊಂದಿಗೆ ಬಡ ರೈತಾಪಿ, ಕೂಲಿ ಕಾರ್ಮಿಕ ವರ್ಗದ ಮೇಲೆ ಸವಾರಿ ಮಾಡುತ್ತಿದ್ದರು. ಇದರಿಂದಾಗಿ ಗ್ರಾಮದಲ್ಲಿ ಆಧುನಿಕ ಮತ್ತು ಪ್ರಗತಿಪರ ವಿಚಾರಗಳಿಗೆ ಸ್ಥಾನವಿರಲಿಲ್ಲ. ಗ್ರಾಮದಲ್ಲಿ ಅಧ್ಯಕ್ಷತೆ ವಹಿಸುತ್ತಿದ್ದ ಖಮ್ಮ ಜಾತಿಯವರು ಗ್ರಾಮದ ಎಲ್ಲ ವ್ಯವಹಾರಗಳನ್ನು ತಾವೇ ನಿರ್ಧರಿಸುತ್ತಿದ್ದರು. ಸರ್ವಾಧಿಕಾರತ್ವದ ವಾಡಿಕೆಯಂತೆ ತಮ್ಮ ಮನೆ, ಹೊಲಗಳಲ್ಲಿ ದುಡಿಯುತ್ತಿದ್ದ ಕಾರ್ಮಿಕರನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವುದು, ಅವಮಾನಿಸುವುದು, ದೈಹಿಕ ಹಲ್ಲೆ ಮಾಡುವುದು ಅಷ್ಟೇ ಅಲ್ಲ, ಕೊಲೆಯೂ ಸಹ ಮಾಡಿದ್ದುಂಟು. ಮುಖ್ಯವಾಗಿ ಕರಂಚೇಡು ಗ್ರಾಮದಲ್ಲಿರುವ ಖಮ್ಮ ಜಾತಿಯವರು ಜಸ್ಟೀಸ್ ಪಕ್ಷದ ನಾಯಕರಾದ ಕುಪ್ಪುಸ್ವಾಮಿ ಮತ್ತು ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟ್ ಪಕ್ಷಗಳ ಬೆಂಬಲ ಹೊಂದಿದ್ದರು. ಈ ಜಾತಿಯವರು ಭಿನ್ನ ರಾಜಕೀಯ ಪಕ್ಷದಲ್ಲಿದ್ದರೂ ತಮ್ಮ ಜಾತಿಯ ಆಧಿಪತ್ಯವನ್ನು ಕಾಪಾಡಿಕೊಳ್ಳುವ ವಿಷಯದಲ್ಲಿ ರಾಜಕೀಯವನ್ನು ಬದಿಗಿಟ್ಟು ಒಂದಾಗುತ್ತಿದ್ದರು. ಹೀಗಿರುವಾಗ ಕಾಂಗ್ರೆಸ್ನಲ್ಲಿದ್ದ ರೆಡ್ಡಿಗಳ ರಾಜಕೀಯಕ್ಕೆ ಸವಾಲಾಗಿ ಎನ್.ಟಿ. ರಾಮರಾವ್ ಸ್ಥಾಪಿಸಿದ ತೆಲುಗು ದೇಶಂ ಪಕ್ಷ ಹುಟ್ಟಿಕೊಂಡಿತು. ಎನ್.ಟಿ. ರಾಮರಾವ್ ಕೂಡ ಖಮ್ಮ ಜಾತಿಗೆ ಸೇರಿದವರು. ಆದ ಕಾರಣ ತೆಲುಗು ದೇಶಂ ಸ್ಥಾಪನೆಯಾದ ತಕ್ಷಣವೇ ಕರಂಚೇಡಿನ ಖಮ್ಮ ಜಾತಿಯವರು ತೆಲುಗು ದೇಶಂ ಪಕ್ಷವನ್ನು ಬೆಂಬಲಿಸತೊಡಗಿದರು. ಕಾಲ ಕಳೆದಂತೆ ತೆಲುಗು ದೇಶಂ ಪಕ್ಷವು ಆಂಧ್ರಪ್ರದೇಶದಲ್ಲಿ ರಾಜಕೀಯ ಅಧಿಕಾರವನ್ನು ಹಿಡಿದಿದ್ದು ಖಮ್ಮ ಜಾತಿಯ ರಾಜಕೀಯ ಪ್ರಭಾವವನ್ನು ಮತ್ತಷ್ಟು ಹೆಚ್ಚಿಸಿತು ಮತ್ತು ಎನ್.ಟಿ. ರಾಮರಾವ್ ತನ್ನ ಮಗಳು ಪುರಂದರೇಶ್ವರಿಯವರನ್ನು ಇದೇ ಗ್ರಾಮದ ದಗ್ಗುಬಾಟಿ ಸೆಂಚುರಾಮಯ್ಯನ ಮಗನಿಗೆ ಮದುವೆ ಮಾಡಿಕೊಟ್ಟಿರುವುದು ಮತ್ತೊಂದು ವಿಶೇಷ. ಖಮ್ಮ ಜಾತಿಗೆ ಸೇರಿದ ಇದೇ ದಗ್ಗುಬಾಟಿ ಸೆಂಚುರಾಮಯ್ಯ ಈ ಗ್ರಾಮದ ಅತಿ ಕ್ರೂರ ಭೂಮಾಲಕನಾಗಿದ್ದುದು
ಇಲ್ಲಿ ಗಮನಿಸಬೇಕಾದ ವಿಚಾರ, ಈ ಸಾಮಾಜಿಕ ರಾಜಕೀಯ ಹಿನ್ನೆಲೆಯಿಂದ ಕರಂಚೇಡು ಖಮ್ಮ ಜಾತಿಯವರು ತಮ್ಮ ಜಾತಿಯ ಅಧಿಪತ್ಯವನ್ನು ಕಾಪಾಡುತ್ತಾ ಬಂದರು. ಈ ಕಾರಣಗಳಿಂದಾಗಿ ಕರಂಚೇಡು ಗ್ರಾಮದಲ್ಲಿ ಖಮ್ಮ ಜಾತಿಯವರು ಮಾಡಿದ್ದೇ ಕಾನೂನಾಗಿತ್ತು. ಅವರನ್ನು ಯಾರಾದರೂ ವಿರೋಧಿಸಿ ಮಾತನಾಡಿದರೆ ಹಲ್ಲೆಗೊಳಗಾಗುತ್ತಿದ್ದರು. ಕೆಳಜಾತಿಯ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ನಿರಂತರವಾಗಿ ನಡೆಯುತ್ತಲೇ ಇತ್ತು. ಚುನಾವಣೆಗಳಲ್ಲಿ ತಮ್ಮ ಜಾತಿಯ ಹಿಡಿತವನ್ನು ಪ್ರಬಲವಾಗಿ ಸಾಧಿಸುತ್ತಿದ್ದರು. ಖಮ್ಮ ಜಾತಿಯವರ ಮೇಲೆ ಹೇಳಿದ ಜನ ವಿರೋಧಿ, ಪ್ರಜಾತಾಂತ್ರಿಕ ವಿರೋಧಿ, ದೇಶ ವಿರೋಧಿ ಕೆಲಸಗಳನ್ನು ಪ್ರಶ್ನೆ ಮಾಡುವಲ್ಲಿ ದಲಿತರು ಮುಂಚೂಣಿಯಲ್ಲಿದ್ದರು. ಖಮ್ಮ ಜಾತಿಯವರು ಇತರೆ ಹಿಂದುಳಿದ ವರ್ಗಗಳ ಮೇಲೆ ದಾಳಿ ಮಾಡಿದರೆ ಹಲ್ಲೆಗೆ ಒಳಗಾಗುವ ಕೆಳಜಾತಿಯವರನ್ನು ಕಾಪಾಡುವ ಧೈರ್ಯ ದಲಿತರಲ್ಲಿತ್ತು. ಕರಂಚೇಡು ಗ್ರಾಮದ ದಲಿತರು ಗ್ರಾಮೀಣ ಯುದ್ಧ ಕಲೆಯಲ್ಲಿ ನಿಪುಣತೆ ಹೊಂದಿದ್ದರು ಮತ್ತು ಸ್ವಾಭಿಮಾನದ ಕಿಚ್ಚು ಅವರಲ್ಲಿತ್ತು. ಇವರು ರೈತ ಕೂಲಿಗಳಾಗಿ ಖಮ್ಮ ಜಾತಿಯವರ ಜಮೀನುಗಳಲ್ಲಿ ಕೆಲಸ ಮಾಡುತ್ತಿದ್ದರೂ ಸ್ವಾಭಿಮಾನ ಬಿಟ್ಟುಕೊಡದೆ ಸಾಮಾಜಿಕವಾಗಿ ಬದುಕುತ್ತಿದ್ದರು. ತಮ್ಮ ಸ್ವಾಭಿಮಾನ ಘನತೆಗಾಗಿ ಕೊನೆಯ ಉಸಿರಿರುವವರೆಗೂ ಹೋರಾಡುವಂತಹ ಛಲಗಾರರಾಗಿದ್ದರು. ದಲಿತರು ಇಂತಹ ಸ್ವಾಭಿಮಾನದ ಬದುಕು ತಮ್ಮ ಜಾತಿಯ ಆಧಿಪತ್ಯಕ್ಕೆ ವಿರುದ್ಧವಾಗಿರುತ್ತದೆ ಎಂದು ಖಮ್ಮ ಜಾತಿಯವರು ಭಾವಿಸಿದರು. ಆದುದರಿಂದ ದಲಿತರ ಮೇಲೆ ದಾಳಿ ಮಾಡಲು ಸೂಕ್ತ ಸಮಯ ಮತ್ತು ಕಾರಣಕ್ಕಾಗಿ ರಣಹದ್ದುಗಳಂತೆ ಹೊಂಚು ಹಾಕಿ ಕಾದು ಕುಳಿತರು. ಅವಕಾಶ ಸಿಕ್ಕರೆ ದಲಿತರನ್ನು ಹುರಿದು ಮುಕ್ಕಲು ಬೇಟೆ ನಾಯಿಗಳಂತೆ ಹಾತೊರೆಯುತ್ತಿದ್ದರು. ಇಂತಹದೊಂದು ಉದ್ವಿಗ್ನ ಸಂದರ್ಭದಲ್ಲಿಯೇ ಆಂಧ್ರ ಪ್ರದೇಶದ ವಿಧಾನಸಭಾ ಚುನಾವಣೆ ಬಂದಿತು. ಈ ಚುನಾವಣೆಯಲ್ಲಿ ಎನ್.ಟಿ. ರಾಮರಾವ್ ಅಳಿಯ ಕರಂಚೇಡು ಗ್ರಾಮದ ದಗ್ಗುಬಾಟಿ ಸೆಂಚುರಾಮಯ್ಯನವರ ಮಗ ದಗ್ಗುಬಾಟಿ ವೆಂಕಟೇಶ್ವರ ರಾವ್ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿದರು. ಆದ್ದರಿಂದ ಅಭ್ಯರ್ಥಿಯ ತಂದೆಯಾದ ದಗ್ಗುಬಾಟಿ ಸೆಂಚುರಾಮಯ್ಯ ದಲಿತರೆಲ್ಲರೂ ತನ್ನ ಮಗನಿಗೆ ಮತ ಚಲಾಯಿಸಬೇಕೆಂದು ಆದೇಶ ಹೊರಡಿಸಿದ. ಆದರೆ ದಲಿತರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದರು. ಇದರಿಂದ ರೊಚ್ಚಿಗೆದ್ದ ಖಮ್ಮರು ಚುನಾವಣೆಯ ದಿನ ದಲಿತರನ್ನು ಮತ ಚಲಾಯಿಸಲು ಬಿಡದೆ ಅಡ್ಡಿಪಡಿಸಿ ತೆಲುಗು ದೇಶಂ ಪಕ್ಷದ ಗೂಂಡಾಗಳು ಗಲಾಟೆ ಮಾಡಿದರು. ಅಷ್ಟೇ ಅಲ್ಲದೆ ಮತಗಟ್ಟೆ ಕೇಂದ್ರಕ್ಕೆ ಬೀಗ ಹಾಕಿದರು. ಆದರೆ ದಲಿತರು ಸಂವಿಧಾನವು ತಮಗೆ ನೀಡಿರುವ ಪ್ರಜಾತಾಂತ್ರಿಕ ಹಕ್ಕನ್ನು ಬಿಟ್ಟುಕೊಡಲು ತಯಾರಿರಲಿಲ್ಲ. ಪಟ್ಟು ಬಿಡದೆ ಮತ ಚಲಾಯಿಸಿದರು. ಇದರಿಂದ ಕುಪಿತರಾದ ಖಮ್ಮ ಜಾತಿಯ 300 ಜನರ ಸವರ್ಣೀಯ ಗುಂಪು ದಲಿತರ ಹಟ್ಟಿಯೊಳಗೆ ನುಗ್ಗಿತು. ಆಗ ದಲಿತರು ಪ್ರತಿರೋಧ ಒಡ್ಡಿ ತಿರುಗಿ ಹೊಡೆದಾಗ ಖಮ್ಮ ಜಾತಿಯವರು ವಿಧಿ ಇಲ್ಲದೆ ವಾಪಸ್ಸಾದರು. ಕರಂಚೇಡು ಖಮ್ಮ ಜಾತಿಯವರು ತಾವು ಮಾತ್ರವೇ ಈ ದಲಿತರ ಮೇಲೆ ಹಲ್ಲೆ ಮಾಡಲು ಆಗುವುದಿಲ್ಲ ಎಂದು ತೀರ್ಮಾನಿಸಿ ಸುತ್ತಮುತ್ತಲಿನ 7 ಹಳ್ಳಿಗಳ ಖಮ್ಮ ಜಾತಿಯ ಸವರ್ಣೀಯರನ್ನು ಸೇರಿಸಿಕೊಂಡು ಒಕ್ಕೂಟದ ರೀತಿ ಮಾಡಿಕೊಂಡು ದಲಿತರ ಮೇಲೆ ಹಲ್ಲೆ ಮಾಡಲು ತೀರ್ಮಾನಿಸಿ ಹೊಂಚು ಹಾಕಿ ಅವಕಾಶಕ್ಕಾಗಿ ಕಾದು ಕುಳಿತರು. ಕರಂಚೇಡು ಗ್ರಾಮದಲ್ಲಿ ಅಸ್ಪೃಶ್ಯತೆ ತಾಂಡವವಾಡುತ್ತಿತ್ತು. ದಲಿತರು ಗ್ರಾಮದೊಳಗಿರುವ ಹೋಟೆಲ್, ದೇವಸ್ಥಾನ ಮುಂತಾದ ಸಾರ್ವಜನಿಕ ಸ್ಥಳಗಳೊಳಗೆ ಪ್ರವೇಶಿಸುವಂತಿರಲಿಲ್ಲ. ಅಷ್ಟೇ ಯಾಕೆ, ಗ್ರಾಮದೊಳಗಿನ ಬೋರ್ವೆಲ್ ನೀರನ್ನು ಕುಡಿಯಲು ದಲಿತರಿಗೆ ಅವಕಾಶವಿರಲಿಲ್ಲ. ಆದುದರಿಂದ ಕರಂಚೇಡು ಗ್ರಾಮದ ದಲಿತರು ಕುಡಿಯುವ ನೀರಿಗಾಗಿ ಪ್ರತ್ಯೇಕ ಕೆರೆಯೊಂದನ್ನು ನಿರ್ಮಿಸಿಕೊಂಡರು. ನೀರು ಕುಡಿಯಲು ಬಳಸುತ್ತಿದ್ದರಿಂದ ಕೆರೆಯನ್ನು ಶುಚಿಯಾಗಿ ಇಟ್ಟುಕೊಂಡರು. ಇಂತಹ ಸಂದರ್ಭದಲ್ಲಿ 1985 ಜುಲೈ 15ರಂದು ಕೊಳಕು ಮನಸ್ಸಿನ ಖಮ್ಮ ಜಾತಿಗೆ ಸೇರಿದ ಪೊಟ್ಟಿನ ಸೀನು ಮತ್ತು ರಾಯುಡು ಪ್ರಸಾದ್ ಎಂಬ 2 ಸವರ್ಣೀಯರು ದಲಿತರ ಕುಡಿಯುವ ನೀರಿನ ಕೆರೆಗೆ ತಮ್ಮ ಎಮ್ಮೆಗಳನ್ನು ಈಜಾಡಲು ಬಿಟ್ಟು ಅಲ್ಲಿಯೇ ಅವುಗಳ ಮೈ ತೊಳೆದು ಅವು ಕುಡಿದು ಉಳಿದ ಮುಸುರೆ ನೀರನ್ನು ಕೆರೆಗೆ ಸುರಿದರು. ಇವರ ಈ ಅಸಭ್ಯ ವರ್ತನೆಯನ್ನು ಕಂಡ ದಲಿತ ಸಮುದಾಯದ ಕತ್ತಿ ಚಂದ್ರಯ್ಯ ಎಂಬುವವರು ಈ ರೀತಿ ಹೊಲಸು ಮಾಡಿದರೆ ನಾವು ನೀರು ಕುಡಿಯುವುದು ಹೇಗೆ ಎಂದು ಖಮ್ಮ ಜಾತಿಯ ಯುವಕರನ್ನು ಪ್ರಶ್ನಿಸಿದರು. ಪ್ರಶ್ನಿಸಿದ ಒಂದೇ ಕಾರಣಕ್ಕೆ ಮಾದಿಗನಾಗಿ ನಮಗೇ ಪ್ರಶ್ನೆ ಮಾಡುತ್ತೀಯಾ ಎಂದು ಚಂದ್ರಯ್ಯನ ಮೇಲೆ ಹಲ್ಲೆ ಮಾಡಲು ಖಮ್ಮ ಯುವಕರು ಪ್ರಯತ್ನಿಸಿದರು. ಆ ಸಮಯಕ್ಕೆ ಕುಡಿಯುವ ನೀರು ತೆಗೆದುಕೊಂಡು ಹೋಗಲು ಬಂದ ದಲಿತ ಮಹಿಳೆ ಮುನ್ನಂಗಿ ಸುವಾರ್ತಾ ಎಂಬುವವಳು ಚಂದ್ರಯ್ಯನ ಮೇಲೆ ನಡೆಯುತ್ತಿರುವ ಮಾರಣಾಂತಿಕ ಹಲ್ಲೆಯನ್ನು ತಡೆಯಲು ಪ್ರಯತ್ನಿಸಿದಳು. ಕೂಡಲೇ ಖಮ್ಮ ಯುವಕರು
ಮುನ್ನಾಂಗೆ ಸುವರ್ತಾಳ ಮೇಲೆ ಹಲ್ಲೆ ಮಾಡಲು ಬಂದರು. ಸುವರ್ತಾಳು ಅವರನ್ನು ತಾನು ನೀರು ತುಂಬಲು ತಂದಿದ್ದ ಕೊಡದಿಂದಲೇ ಹೊಡೆದು ಓಡಿಸಿದಳು. ತನ್ನ ರಕ್ಷಣೆಗಾಗಿ ಸುವರ್ತ ಖಮ್ಮ ಜಾತಿಯ ಯುವಕರನ್ನು ಓಡಿಸಿದ್ದೇ ತಮ್ಮ ಜಾತಿಯ ಆಧಿಪತ್ಯದ ಮೇಲಾದ ದಾಳಿ ಎಂದು ಖಮ್ಮ ಜಾತಿಯವರು ಭಾವಿಸಿದರು. ಇದಕ್ಕೆ ದಲಿತರ ಸೊಕ್ಕು ಎಂದು ಹೆಸರಿಟ್ಟರು. ಖಮ್ಮ ಮೇಲ್ಜಾತಿಯ ಭೂಮಾಲೀಕರು ದಲಿತರನ್ನು ಹೀಗೆ ಬಿಟ್ಟರೆ ಬೆಳೆದು ಬಿಡುತ್ತಾರೆ, ಅವರನ್ನು ಸುಮ್ಮನೆ ಬಿಡಬಾರದು ಎಂದು ರಾತ್ರಿಯೇ ಸಂಚು ರೂಪಿಸಿದರು. ಇದೇ ನೆಪವಾಗಿ ಮಾರನೆಯ ದಿನ ಬೆಳಗಿನ ಜಾವ ಅಕ್ಕಪಕ್ಕದ 7 ಗ್ರಾಮಗಳ ಖಮ್ಮ ಜಾತಿಯವರನ್ನು ಸೇರಿಸಿಕೊಂಡು ಕತ್ತಿ, ಕೊಡಲಿ, ಮಾರುಕಾಯುಧಗಳೊಂದಿಗೆ ಟ್ರ್ಯಾಕ್ಟರ್ಗಳಲ್ಲಿ ಬಂದ ಸವರ್ಣೀಯರು ಕರಂಚೇಡು ದಲಿತರನ್ನು ಊರಿನ ತುಂಬ ಅಟ್ಟಾಡಿಸಿ ಭಯಾನಕವಾಗಿ ದಾಳಿ ಮಾಡಿ 8 ಮುಗ್ಧ ಜೀವಗಳನ್ನು ಬಲಿ ತೆಗೆದುಕೊಂಡರು. ಕೈಗೆ ಸಿಕ್ಕವರನ್ನೆಲ್ಲ ಕತ್ತರಿಸಿ ಹಾಕಿದರು. ಮೇಲ್ಜಾತಿಯವರ ಅಟ್ಟಹಾಸಕ್ಕೆ ಅನೇಕರು ಕೈಕಾಲು ಕಳೆದುಕೊಂಡು ಅಂಗವಿಕಲರಾದರು. ಸಾಕಷ್ಟು ಜನ ದಲಿತ ಹೆಣ್ಣು ಮಕ್ಕಳನ್ನು ನಡು ರೋಡಿನಲ್ಲಿಯೇ ಬೆತ್ತಲಾಗಿಸಿ ಅತ್ಯಂತ ಹೇಯವಾಗಿ ಅತ್ಯಾಚಾರವೆಸಗಿದರು. 3-4 ಗಂಟೆಗಳಿಗಿಂತಲೂ ಹೆಚ್ಚು ಕಾಲ ನಡೆದ ಈ ದುರ್ಘಟನೆಯಲ್ಲಿ ಮೃತ್ಯುವಿನ ಕಿರಾತ ನರ್ತನ ನಡೆಯಿತು. ಈ ದುರ್ಘಟನೆಯಲ್ಲಿ ತೆಳ್ಳ ಯೆಹೋಶುವ, ದುಡ್ಡು ವಂದನಂ, ತೆಳ್ಳ ಮುತ್ತಯ್ಯ, ದುಡ್ಡು ರಮೇಶ್, ತೆಳ್ಳ ಮೋಶೆ, ದುಡ್ಡು ಅಬ್ರಾಹಂ ಎಂಬ 6 ಜನರು ಅಲ್ಲಿಯೇ ದಾರುಣವಾಗಿ ಕೊಲೆಯಾಗಿ ಹೋದರು. 20ಕ್ಕೂ ಹೆಚ್ಚು ಜನರು ಗಂಭೀರ ಗಾಯಗಳಿಗೆ ತುತ್ತಾದರು. ಕಣ್ಣೆದುರೇ ಮಗನನ್ನು ಕಳೆದುಕೊಂಡ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದ ದುಡ್ಡು ಆಲಿಸಮ್ಮನನ್ನು 2 ವರ್ಷಗಳ ನಂತರ ಕೊಲೆ ಮಾಡಿದರು. ಕರಂಚೇಡು ಹತ್ಯಾಕಾಂಡವೇ ಒಂದು ದುರಂತ, ಭಾರತದ ಹೆಸರಿಗೆ ಕಳಂಕ. ಈ ನರಸಂಹಾರದ ಭೀಕರತೆ, ಕ್ರೌರ್ಯ ಮತ್ತು ಅಮಾನವೀಯತೆಗಳನ್ನು ಮಡಿದವರ, ಗಾಯಗೊಂಡವರ ಅಥವಾ ಸೊತ್ತಿನ ಹಾನಿಗೆ ಸಂಬಂಧಿಸಿದ ಅಂಕೆ ಸಂಖ್ಯೆಗಳಿಂದ ಗ್ರಹಿಸಲು ಸಾಧ್ಯವಿಲ್ಲ. ಇಲ್ಲಿ ದಾಳಿಗೀಡಾದವರ ಗೋಳನ್ನು ತಮ್ಮ ಪ್ರೀತಿ ಪಾತ್ರರ ಸಾವಿನಿಂದ ಅಥವಾ ಆಸ್ತಿ ಪಾಸ್ತಿಗಳ ನಾಶದಿಂದಾದ ಕುಟುಂಬಸ್ಥರ ಆಕ್ರಂದನವನ್ನು, ಭಯದಿಂದ ತತ್ತರಿಸುವ ಹೆಂಗಸರ ಮತ್ತು ಎಳೆಯರ ರೋದನವನ್ನು, ಹಂತಕರಿಂದ ತಪ್ಪಿಸಿಕೊಳ್ಳಲು ಗಾಬರಿಯಿಂದ ಗೊತ್ತು ಗುರಿಯಿಲ್ಲದೆ ಓಡುವ ಬಡಪಾಯಿಗಳ ಯಾತನೆಯನ್ನು ಅವು ಪ್ರತಿಬಿಂಬಿಸುವುದಿಲ್ಲ. ಹೀಗೆ ಸಾವು ನೋವುಗಳಿಗೆ ಗುರಿಯಾಗುವವರಲ್ಲಿ ಬಹುಮಂದಿ ಶೋಷಿತ ಸಮುದಾಯಗಳಿಗೆ ಸೇರಿದವರು ಎಂಬುದನ್ನು ಅವು ತಿಳಿಸುವುದಿಲ್ಲ. ಈ ರೀತಿಯ ದುರಂತಗಳಿಗೆ ಕೊನೆ ಎಂದು, ಈ ಸಮಸ್ಯೆಗೆ ಶಾಶ್ವತ ಪರಿಹಾರವೇನು? ತೆಲುಗು ಬಿಡ್ಡಲಾರ, ತೆಲುಗು ತಲುಲಾರ, ఈ దేశం మీది, తెలుగు తల్లి గౌరవ కోసం తెలుగు దేశం పార్టీ కట్టాను ಎಂದು ಮಾತನಾಡುತ್ತಿದ್ದ ಎನ್.ಟಿ. ರಾಮರಾವ್ ರವರ ತೆಲುಗು ದೇಶಂ, ತೆಲುಗು ದಲಿತರನ್ನು ತೆಲುಗು ದೇಶಂ ಪಕ್ಷದ ಕಾರ್ಯಕರ್ತರೇ ಕೊಂದರು. ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇಟ್ಟಿದ್ದಕ್ಕಾಗಿ, ಕಾಂಗ್ರೆಸ್ ಪಕ್ಷದ ಮತ ಚಲಾಯಿಸಿದ ಕಾರಣಕ್ಕೆ ದಲಿತರು ಕೊಲ್ಲಲ್ಪಟ್ಟರು. ಈ ಘಟನೆ ದೇಶದ ಪ್ರಜ್ಞಾವಂತರ, ಮಾನವತಾವಾದಿಗಳ, ದಲಿತ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿ ಬೃಹತ್ ಪ್ರತಿಭಟನೆಗಳು ನಡೆದವು. ಸತತವಾಗಿ 6 ತಿಂಗಳ ಕಾಲ ನಡೆದ ಕರಂಚೇಡು ಹೋರಾಟ ಬಹಳಷ್ಟು ಕಾನೂನುಗಳನ್ನು ರೂಪಿಸಲು ಕೂಡ ಕಾರಣವಾಯಿತು. 1989 SC/ST ದೌರ್ಜನ್ಯ ವಿರೋಧಿ ಕಾಯ್ದೆ ಬರಲು ಕೂಡ ಈ ಹೋರಾಟದ ಹಿನ್ನೆಲೆ ಇದೆ ಎನ್ನಲಾಗಿದೆ. ಈ ಹಲ್ಲೆಯಲ್ಲಿ ಭಾಗಿದಾರರಾದ ಆರೋಪಿಗಳ ಮೇಲೆ ಸರ್ಕಾರದ ಪೊಲೀಸ್ ಪಡೆ ಮತ್ತು ಜಿಲ್ಲಾಡಳಿತಗಳು ದಗ್ಗುಬಾಟಿ ಸೆಂಚುರಾಮಯ್ಯನವರ ಆದೇಶಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತಿದ್ದವು. ಆದರೆ ಹೋರಾಟಗಾರರು ಕೋರ್ಟಿಗೆ ಹೋದ ನಂತರ 9 ಸೆಕ್ಷನ್ಗಳ ಅಡಿಯಲ್ಲಿ 90 ಜನರನ್ನು ಆರೋಪಿಗಳನ್ನಾಗಿ ಮಾಡಿ ಚಾರ್ಜ್ ಶೀಟ್ ಹಾಕಿದರು. 1994 ಅಕ್ಟೋಬರ್ 30ರಂದು 5 ಜನರಿಗೆ ಜೀವಾವಧಿ ಶಿಕ್ಷೆ ಮತ್ತು 60 ವರ್ಷಕ್ಕಿಂತ ಮೇಲ್ಪಟ್ಟ 4 ಜನ ವೃದ್ಧರಿಗೆ 1000 ರು ದಂಡ ಹಾಗೂ 46 ಜನರಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಿತು. ಶಿಕ್ಷೆಗೆ ಒಳಗಾದಂತಹ ಎಲ್ಲರೂ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರು. 1998 ಜುಲೈ 24ರ ತೀರ್ಪಿನಲ್ಲಿ ಬೆನಿಫಿಟ್ ಆಫ್ ಡೌಟ್ ಅಡಿಯಲ್ಲಿ ಶಿಕ್ಷೆ ರದ್ದುಗೊಳಿಸಲಾಯಿತು. ಹೋರಾಟಗಾರರ ಸತತ ಪ್ರಯತ್ನದಿಂದ
ಅಂತಿಮವಾಗಿ 1998ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಸ್ಪೆಷಲ್ ಲಿವ್ ಪಿಟಿಷನ್ ದಾಖಲು ಮಾಡಲಾಯಿತು. ಅದಾಗಿ 10 ವರ್ಷಗಳ ನಂತರ 2008 ಡಿಸೆಂಬರ್ 19ರಂದು ಸುಪ್ರೀಂ ಕೋರ್ಟ್ ಅಂಜಯ್ಯ ಎಂಬುವವರಿಗೆ ಜೀವಾವಧಿ ಶಿಕ್ಷೆ ಮತ್ತು 29 ಮಂದಿಗೆ 3 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತು. ದಲಿತ ದಮನಿತರ ಮೇಲೆ ದೌರ್ಜನ್ಯದ ಕೇಸುಗಳನ್ನು ದುಡ್ಡಿರುವ ಮೇಲ್ಜಾತಿಯ ಜನ ಎಲ್ಲಿ ಬೇಕಾದರೂ ಗೆದ್ದು ಬರುತ್ತಾರೆ. ಈಗಲೂ ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯಗಳು ನಡೆಯುತ್ತಲೇ ಬಂದಿವೆ. ಬಾಬಾ ಸಾಹೇಬ್ ಅಂಬೇಡ್ಕರರ ಕರೆಯಾದ ಶಿಕ್ಷಣ, ಸಂಘಟನೆ, ಸಂಘರ್ಷದ ಮೂಲಕ ತರುವ ಬದಲಾವಣೆಯೇ ದಲಿತರನ್ನು ಶೋಷಣೆಯ ಸಮುದ್ರದಿಂದ ಆಚೆ ತೆಗೆದು ದಡ ಸೇರಿಸಬಲ್ಲದು.